ಕೇಂದ್ರ ಸರ್ಕಾರ ಘೋಷಿಸಿರುವ ಜಿಎಸ್ಟಿ ಕಡಿತ 2 ಸ್ಲ್ಯಾಬ್ಗಳನ್ನು ಡಿಲೀಟೇ ಮಾಡಿಬಿಡ್ತು ಕೇಂದ್ರ ಸರ್ಕಾರ. ರಾಜಕೀಯ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ಲೆಕ್ಕಾಚಾರದ ಪ್ರಕಾರ ವಾರ್ಷಿಕ 1.5 ಲಕ್ಷ ಕೋಟಿ ಜಿಎಸ್ಟಿ ಕಲೆಕ್ಷನ್ ಕಡಿಮೆ ಆಗುತ್ತೆ. ಕಡಿಮೆ ಮಾಡಿರೋದ್ರಿಂದ ಅದು ವಸ್ತುಗಳ ಮಾರಾಟ ಹೆಚ್ಚಾಗೋದ್ರಿಂದ ಭರ್ಪಾಯಿ ಆಗಬಹುದು ಅನ್ನೋ ಲೆಕ್ಕಾಚಾರ ಕೇಂದ್ರದಲ್ಲಿದೆ. ಬಟ್ ರಾಜ್ಯ ಸರ್ಕಾರ ಹೇಳ್ತಾ ಇದೆ 15,000 ಕೋಟಿ ವಾರ್ಷಿಕ ಕಲೆಕ್ಷನ್ ಕಡಿಮೆ ಆಗುತ್ತೆ, ಅದನ್ನು ತುಂಬಿಸಿ ಕೊಡಬೇಕು ಅಂತ. ಅಜಿತ್, ಈ ಒಂದು ಆತಂಕ ನಿಶ್ಚಿತವಾಗಿದೆ. ಅಂದರೆ ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲೂ ಕೂಡ ನಿನ್ನೆ 56ನೇ ಸಭೆ, ಅದಕ್ಕಿಂತ ಮುಂಚೆ ಕೂಡ ಇದೇ ಒಂದು ಅಜೆಂಡಾ ಇತ್ತು. ರಾಜ್ಯದ ವಾರ್ಷಿಕವಾಗಿರ್ತಕ್ಕಂಥ ಆದಾಯ ಇಳಿಕೆ ಆಗುತ್ತಾ ಅಂತಕ್ಕಂಥದ್ದು. ಬಟ್ ಕೇಂದ್ರ ಸರ್ಕಾರ ಹೇಳ್ತಾ ಇರತಕ್ಕಂಥದ್ದು ಇಲ್ಲ, ನಾವು ಈಗ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ನ ಸ್ಲ್ಯಾಬ್ ಜಾಸ್ತಿ ಆಗಿದ್ದರೂ ಕೂಡ ಜನರ ಕೈಯಲ್ಲಿ ಹಣ ಉಳಿಯುತ್ತೆ, ಇವೆಂಚುಲಿ ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿತ್ತು. ಇಲ್ಲೂ ಕೂಡ ಕೇಂದ್ರ ಸರ್ಕಾರ ಹೇಳ್ತಾ ಇರತಕ್ಕಂಥದ್ದೇನು, ನಾಳೆ ನಿಮ್ಗೆ ಫಸ್ಟ್ 6 ಮಂತ್ಸ್ ಇಂಪ್ಯಾಕ್ಟ್ ನೋಡಲ್ಲ, 6 ತಿಂಗಳಾದಮೇಲೆ ನೆಕ್ಸ್ಟ್ ಎಕನಾಮಿಕ್ ಸೈಕಲಲ್ಲಿ ಅಥವಾ ನೆಕ್ಸ್ಟ್ ಏಪ್ರಿಲ್ನಿಂದ ಟ್ಯಾಕ್ಸ್ ಕಲೆಕ್ಷನ್ ಇವೆಂಚುಲಿ ಜಾಸ್ತಿ ಆಗುತ್ತೆ. ಅದು ಕೇಂದ್ರಕ್ಕೆ ಆಗುತ್ತೆ, ಅದರ ಲಾಭ ರಾಜ್ಯ ಸರ್ಕಾರಕ್ಕೂ ಆಗತ್ತೆ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅದನ್ನು ಅಂದರೆ ನಿನ್ನೆ ರಾತ್ರಿಯೇ ಈ ಒಂದು ನಿರ್ಣಯ ಬಂದಿರೋದ್ರಿಂದ ಅಂತಿಮವಾಗಿ ಈ ಒಂದು ಚರ್ಚೆ ಕೂಡ ನಿಶ್ಚಿತವಾಗಿ ನಡೆಯುತ್ತೆ ರಾಜ್ಯ. ಯಾಕಂದರೆ ನಾನ್ BJP ಸ್ಟೇಟ್ಸ್ಗಳು ಮಾತ್ರ ಈಗ ಹೇಳ್ತವೆ. ನ್ಯಾಚುರಲಿ BJP ಮುಖ್ಯಮಂತ್ರಿಗಳನ್ನೇನು ಬಹಿರಂಗವಾಗಿ ಹೇಳ್ತಾರೆ ಅಂತಕ್ಕಂಥದ್ದು ಅನ್ನಿಸಲ್ಲ. ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಡಿಕ್ರೀಸ್ ಆದಾಗ ಅದರ ಹೊಡೆತ ನಮಗೇನು ಬೀಳುತ್ತೆ, ನೀವು ವಾಪಸ್ ನಮಗೆ ವ್ಯಾಟು ಅಥವಾ ಬೇರೆ ಈಗ ಹಿಂದೆ ಆಕ್ಟ್ರಾ ಇತ್ತಲ್ವಾ, ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ತರಲಿಕ್ಕೆ ನೀವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತನ್ನಿ ಅನ್ನೋದನ್ನು ಪಶ್ಚಿಮ ಬಂಗಾಳದ ಅನೇಕ ಮಂತ್ರಿಗಳು, ಬೇರೆ ಬೇರೆ ನಾನ್ BJP ಸ್ಟೇಟ್ಸ್ನ ಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಬಟ್ GSTಯ ಉದ್ದೇಶವೇ 1 ನೇಷನ್ 1 ಟ್ಯಾಕ್ಸ್ ಅನ್ನುವ ಕಾರಣಕ್ಕೋಸ್ಕರ. ಹಿಂದೇನಿತ್ತು, ಕಾರ್ಪೊರೇಷನ್ನವ್ರು ಬೇರೆ ಟ್ಯಾಕ್ಸನ್ನು ಹಾಕ್ತಾಯಿದ್ರು, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತಾಯಿತ್ತು, ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕ್ತಾಯಿತ್ತು. ಅವುಗಳನ್ನು ಸರಳೀಕರಣಗೊಳಿಸುವ ದೃಷ್ಟಿಯಿಂದ ತಾನೇ GST ತಂದಿದ್ದು. ಹೌದು. ಈ ನೀವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತಂದು ರಾಜ್ಯ ಸರ್ಕಾರಕ್ಕೆ ಅವಕಾಶ ಕೊಡೋದು, ಆ ಪ್ರಶ್ನೆ ಉದ್ಭವ ಆಗಲ್ಲ. ಆದರೆ ಅಂತಿಮವಾಗಿ ರಾಜ್ಯ ಸರ್ಕಾರಗಳ ಬೊಕ್ಕಸಕ್ಕೂ ಕೂಡ ನಷ್ಟ ಆಗದ ರೀತಿಯಲ್ಲಿ ಈ ನಿರ್ಣಯ ಇಂಪ್ಯಾಕ್ಟ್ ಮಾಡುತ್ತಾ ಅಂತಕ್ಕಂಥದ್ದು ನೀವು ಎಷ್ಟೇ ಆರ್ಗ್ಯುಮೆಂಟ್ ಮಾಡ್ಬೋದು, ನನಗನ್ಸುತ್ತೆ ಅದಕ್ಕೆ ಕಾಲವೇ ಉತ್ತರ ಕೊಡಬೇಕಾಗುತ್ತೆ. ಕಾಲ ಉತ್ತರ ಕೊಡು, ಅದೇ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕೇಂದ್ರ ಸರ್ಕಾರಕ್ಕೂ ಬೇಕು, ರಾಜ್ಯ ಸರ್ಕಾರಕ್ಕೂ ಬೇಕು. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.